वजहर शाम्भव मूर्तिभेदाः रुद्राश्रे रुद्रदूक्तप्रकटद विभवान् प्रयच्छन्तु सौख्यम् शुद्धस्फटिकशङ्काशं शुद्धविद्याप्रदायकं शुद्धं पूर्णं चिदानन्दं सदाशिवमहं भजे। ॐ सर्वस्वरूपे सर्वेशे सर्वशक्तितमन्विते भयभ्यस्त्राहिनो देवी वैकार्तिदेवी नमोऽस्तुते। सांगाय सायुधाय सवानाय सपरिवाराय सर्वालङ्कारभूषिताय सपरिवार वैकार्तिपञ्जल्यै नमः प्रार्थनां समर्पयामि। ಆಗಲಿ ಎಲ್ಲರೂ ಕೂಡ ಬುದ್ಧಿ ಶ್ರದ್ಧೆಯಿಂದ ಧರ್ಮಮಯ ದೈವವಾಗಿರತಕ್ಕಂತಹ ಪಂಜುರ್ಲಿ ಮತ್ತೆ ಬೈಕಾರ್ತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಏನೋ ಒಂದು ಪ್ರಾಕೃತಿಕವಾಗಿ ಬಂದಿರತಕ್ಕಂತಹ ಒಂದು ತೊಂದರೆಯಿಂದಾಗಿ ಅಲ್ಲಿ ಇರ್ತಕ್ಕಂತಹ ಪೀಠ ಇದಾಯ್ತು, ತುಂಡಾಯ್ತು ಅಂತ ಹೇಳಿ, ನಾವು ಕೂತಂತಹ ಕುರ್ಚಿ ತುಂಡಾದ್ರೆ ನಮಗೆ ಹೇಗೆ ಕೂರ್ಲಿಕ್ಕೂ ಆಗುದಿಲ್ವೋ ಅದೇ ರೀತಿಯಾಗಿ ದೇವರಿಗೆ ಪೀಠ ಅಂತಕ್ಕಂಥದ್ದು ಅಷ್ಟೇ ಪ್ರಮುಖವಾಗಿರ್ತದಂತೆ. ಅದಕ್ಕೋಸ್ಕರವಾಗಿ ಮೊನ್ನೆ ದಿವಸದಲ್ಲಿ ಕಲಾ ಸಂಕೋಚವನ್ನು ಮಾಡಿಕೊಂಡು ಆ ಬಿಂಬದಲ್ಲಿರ್ತಕ್ಕಂತಹ ಎಲ್ಲಾ ಕಲೆಯನ್ನ ಧಾನ್ಯ ಕಲಶದಲ್ಲಿ ಸಂಯೋಜನೆಯನ್ನು ಮಾಡಿ ನೂತನವಾದಂತಹ ಬಿಂಬದಲ್ಲಿ ಆ ಪಂಜುರ್ಲಿ ಮತ್ತೆ ಬೈಕಾರ್ತಿಗೆ ಬೇಕಾದಂತೆ ಆಗ ಭಟ್ರು ಹೇಳಿದ ಹಾಗೆ ಸಪ್ತಾದಿವಾಸ ಹೋಮ ಅಂತ ಹೇಳಿ ಸಪ್ತಾದಿವಾಸ ಪೂಜೆಯನ್ನು ಮಾಡಿಕೊಂಡು ದೇವರಿಗೆ ಬೇಕಾಗಿರ್ತಕ್ಕಂತಹ 4 ದ್ರವ್ಯಗಳಿಂದ ಅನ್ನ ಸಮೀದು ಮತ್ತೆ ತುಪ್ಪದಿಂದ 2 ಬಾರಿ ತುಪ್ಪದಿಂದ ಪ್ರತಿಷ್ಠಾ ಹೋಮವನ್ನ 8 ದ್ರವ್ಯಗಳಿಂದ ಅಧಿವಾಸ ಹೋಮ ಅಥವಾ ಸ್ನಪನಾದಿವಾಸ ಹೋಮವನ್ನು ಮಾಡಿದಾಗ ದೈವ ಸುಪ್ರೀತವಾಗ್ತದೆ ಅಂತಕ್ಕಂಥದ್ದು ಶಾಸ್ತ್ರ. ದೇವರಿಗಾಗ್ಲಿ ದೈವಕ್ಕಾಗ್ಲಿ ಕೊಡ್ತಕ್ಕಂತಹ ಶಕ್ತಿ ಮನುಷ್ಯನಿಗಿಲ್ಲದೆ ಇದ್ರೂ ಕೂಡ ಶಕ್ತಿ ಮೀರಿ ಭಕ್ತಿಯಿಂದ ಕೊಟ್ಟಂತಹ ಸೇವೆಯನ್ನ ದೈವ ಅಥವಾ ಪರಮಾತ್ಮ ತನ್ನ ಸಾನ್ನಿಧ್ಯಕ್ಕೆ ವಿಶೇಷವಾಗಿ ಸ್ವೀಕಾರ ಮಾಡಿಕೊಳ್ತಾನೆ ಅಂತಕ್ಕಂಥದ್ದು ಶಾಸ್ತ್ರ. ದೇವತಾ ಕೆಲಸವನ್ನು ಮಾಡಿದಾಗ ಜ್ಞಾನೇನ ಕರ್ಮ ಕುರಿಯುಹು ಅಂತೇಳಿ ಶಾಸ್ತ್ರದಲ್ಲೇ ಹೇಳಿದಾಗ ತಿಳಿದು ಮಾಡಿದಾಗ ಅದರಲ್ಲಿ ವಿಶೇಷವಾದಂತಹ ಫಲಗಳು ನಮಗೆ ಸಿಗ್ತದೆ ಅಂತಕ್ಕಂಥದ್ದು ಶಾಸ್ತ್ರ. ಹಾಗೆ ಮಾಡತಕ್ಕಂತಹ ಕ್ರಮ ಹೇಗೆ ಅದನ್ನು ಕೂಡ ಹೇಳಿದ್ದಾರೆ. ಭಕ್ತಿ ಮಾರ್ಗೇನ ದೇವತಾ ಪರಿಕೀರ್ತಿತ ಅಂತ ಹೇಳಿ ಭಕ್ತಿ ಮತ್ತೆ ಶ್ರದ್ಧೆಯಿಂದ ದೇವರನ್ನ ನಾವು ಅರ್ಚಿಸಿ ಆರಾಧಿಸಿದರೆ ಖಂಡಿತವಾಗಿಯೂ ಪರಮಾತ್ಮ ನಮಗೆ ಅನುಗ್ರಹಿಸ್ತಾನೆ ಅಂತಕ್ಕಂಥದ್ದು ಶಾಸ್ತ್ರ. ಅದೇ ರೀತಿಯಾಗಿ ನೂತನವಾದಂತಹ ಪೀಠದಲ್ಲಿ ದೈವವನ್ನ ಕೂರಿಸಿದ್ದೇವೆ. ಆನಂತರದಲ್ಲಿ ಪ್ರತಿಷ್ಠಾ ಕಲಶಾಭಿಷೇಕವನ್ನು ಮಾಡಿದ್ದೇವೆ. ಇನ್ನು ಮುಂದೆ ಪಂಚಾಮೃತ ಅಭಿಷೇಕ, ಕಲಶಾಭಿಷೇಕ, ಪ್ರಸನ್ನ ಪೂಜೆಯನ್ನು ಮಾಡಲಿಕ್ಕಿದ್ದೇವೆ. ಕೊಡತಕ್ಕಂತಹ ಎಲ್ಲ ಸೇವೆಯನ್ನ ಪರಮಾತ್ಮ ತನ್ನ ಸಾನ್ನಿಧ್ಯಕ್ಕೆ ವಿಶೇಷವಾಗಿ ಸ್ವೀಕಾರ ಮಾಡಿಕೊಳ್ಬೇಕು ಅಂತ ಹೇಳಿ. ಹಾಗಿದ್ದಾಗ ಇಷ್ಟನ್ನೆಲ್ಲ ನಾವು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಮನುಷ್ಯನಾಗಿ ನಾವು ಹುಟ್ಟಿದ ಮೇಲೆ 6 ರೀತಿಯಾದಂತಹ ಪ್ರಯತ್ನವನ್ನು ಮನುಷ್ಯನಾಗಿ ನಾವು ಮಾಡಲೇಬೇಕಂತೆ. ಉದ್ಯೋಗಂ, ಸಾಹಸಂ, ಶೌರ್ಯಂ, ಬುದ್ಧಿ, ಶಕ್ತಿ, ಪರಾಕ್ರಮಂ, ಷಡ್ಭಿರ್ ಮನುಷ್ಯ ಚಿಂತಾನಾಂ. ಈ 6 ಮನುಷ್ಯನ ಪ್ರಯತ್ನವಾಗಿದ್ರೆ ಸಪ್ತಮಂ ದೈವ ಚಿಂತನಂ ಅಂತ ಹೇಳಿ ನಾವು ಮಾಡಿರ್ತಕ್ಕಂತಹ 6 ಪ್ರಯತ್ನ ಹೇಗುಂಟು ಅಂತ ಹೇಳಿ ಕೂಲಂಕುಷವಾಗಿ ಪರಮಾತ್ಮ ಅದನ್ನು ನಾವು ನೋಡಿಕೊಂಡು ಅದಕ್ಕೆ ತಕ್ಕನಾದಂತಹ ಪ್ರತಿಫಲವನ್ನ ಸಪ್ತಮಂ ದೈವ ಚಿಂತನಂ ಅಂತ ಹೇಳಿದಾಗೆ 7ನೇದಾಗಿ ಪರಮಾತ್ಮ ನಮಗೆ ಅನುಗ್ರಹಿಸ್ತಾನೆ ಅಂತಕ್ಕಂಥದ್ದು ಶಾಸ್ತ್ರ. ನಮ್ಮಲ್ಲಿ 2 ವರ್ಗ ಉಂಟು, ನಾಸ್ತಿಕರು ಮತ್ತು ಆಸ್ತಿಕರು. ದೇವರು ಮತ್ತೆ ದೈವ ಅಂತಕ್ಕಂಥದ್ದು ಉಂಟು ಅಂತ ನಂಬುವಂತಹ ಒಂದು ಜನ ಆದ್ರೆ, ಆಸ್ತಿಕರು ಇಲ್ಲವೇ ಇಲ್ಲ ಅಂತಕ್ಕಂಥವ್ರು ಹೇಳ್ತಾರೆ. ಹೇಳೋರು ಏನು ಬೇಕಾದ್ರೂ ಹೇಳಲಿ ಅಂತೇಳಿ ಪ್ರಪಂಚದಲ್ಲಿ ಎಲ್ಲವನ್ನೂ ಕೂಡ ನಮಗಿದ್ದೇ ನಾವು ಅವ್ರಿಗೆ ಮಾತಾಡಬೇಕಾದ್ರೂ ಕೂಡ ಹೇಳ್ತಾರೆ. ಅವರು ಏನೋ ಕಷ್ಟದಲ್ಲಿ ತೊಂದರೆಯಲ್ಲಿದ್ದಾಗ ಒಬ್ಬ ವ್ಯಕ್ತಿಯೋ ಅಥವಾ ಯಾರೋ ಬಂದು ನಮಗೆ ಸಹಾಯ ಮಾಡಿದಾಗ ತಮ್ಮ ಬಾಯಲ್ಲೇ ಬರ್ತದೆ, ಯಾರೋ ಒಬ್ಬ ಬಂದ ದೇವರ ಹಾಗೆ ಬಂದು ನಮ್ಮನ್ನು ಕಾಪಾಡಿದ ಅಂತ ಹೇಳಿ. ಅದರ ಅರ್ಥ ದೇವರ ಅಥವಾ ದೈವದ ಅನುಗ್ರಹ ನಮ್ಮ ಮೇಲಿರೋದ್ರಿಂದ ನಮ್ಮ ಕಷ್ಟಕಾಲದಲ್ಲೂ ಅಥವಾ ನಮ್ಮ ತೊಂದರೆಯಲ್ಲೋ ಬಂದು ವ್ಯಕ್ತಿಯ ರೂಪದಲ್ಲಿ ಪರಮಾತ್ಮ ನಮಗೆ ಅನುಗ್ರಹಿಸ್ತಾನೆ ಅಂತಕ್ಕಂಥದ್ದು ಶಾಸ್ತ್ರ. ಹಾಗಿದ್ದಾಗ ಇಷ್ಟನ್ನೆಲ್ಲ ನಾವು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಮನುಷ್ಯ ತನ್ನ ಜೀವನ ಯಾತ್ರಾ ಕಾಲದಲ್ಲಿ ಸುಖದಿಂದ ನೆಮ್ಮದಿಯಿಂದ ಜೀವನವನ್ನು ಮಾಡಬೇಕಾದ್ರೆ ದೇವರ ಮತ್ತು ದೈವದ ಅನುಗ್ರಹ ಖಂಡಿತವಾಗಿಯೂ ಬೇಕಂತೆ. ಶಾಸ್ತ್ರದಲ್ಲಿ ಹೇಳಿದ ಹಾಗೆ ದೇವಾನಾಂಚ ಪ್ರಸಾದೇನ ಸುಖಂಜೀವಂತು ಮಾನವ ಅಂತ ಹೇಳಿ. ದೇವರ ಅನುಗ್ರಹಕ್ಕೋಸ್ಕರವಾಗಿ ದೈವದ ಅನುಗ್ರಹ ಯಾವ ಕುಟುಂಬದ ಮೇಲಿರ್ತದೆ ಅವರು ಸುಖದಿಂದ ನೆಮ್ಮದಿಯಿಂದ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಉಂಟಂತೆ. ಆಧುನಿಕ ಪ್ರಪಂಚದಲ್ಲಿ ಯಾವ ವಸ್ತುನಾದ್ರೂ ಕೂಡ ದುಡ್ಡನ್ನು ಕೊಟ್ಟು ನಾವು ಕ್ರಯ ಮಾಡಬಹುದು, ಆದರೆ 2 ಸಾಧ್ಯ ಇಲ್ಲ. ಯಾವುದು ಒಂದು ನೆಮ್ಮದಿ ಮತ್ತೆ ಸಂತೋಷ ಅಂತಕ್ಕಂಥದ್ದನ್ನ ನಾವೇ ಜೀವನದಲ್ಲಿ ರೂಢಿಸಿಕೊಳ್ಬೇಕು ಅಥವಾ ಅನುಭವಿಸಬೇಕಂತೆ. ಅದಕ್ಕೋಸ್ಕರವಾಗಿ ಮಾಡಿರ್ತಕ್ಕಂತಹ ಎಲ್ಲ ಸೇವೆಯನ್ನ ಆ ಧರ್ಮದೇವತೆಗಳು ತನ್ನ ಸಾನ್ನಿಧ್ಯಕ್ಕೆ ವಿಶೇಷವಾಗಿ ಸ್ವೀಕಾರ ಮಾಡಿಕೊಂಡು ಕುಟುಂಬಿಕರೆಲ್ಲರೂ ಮಾಡತಕ್ಕಂತಹ ಉದ್ಯೋಗ, ವ್ಯವಹಾರ, ವ್ಯಾಪಾರ ಕ್ಷೇತ್ರಗಳಲ್ಲಿ ದಿನೇ ದಿನೇ ಪ್ರಗತಿಯನ್ನು ತೋರಿಸಿಕೊಟ್ಟು ನಿರಂತರವಾಗಿ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕುವಂತಹ ಯೋಗವನ್ನ, ಭಾಗ್ಯವನ್ನ ಮುಂದೆಯೂ ಕೂಡ ದೇವತಾ ಸತ್ಕರ್ಮಗಳನ್ನ ಮಾಡತಕ್ಕಂತಹ ಯೋಗ ಭಾಗ್ಯ, ಅದಕ್ಕೆ ಬೇಕಾಗಿರ್ತಕ್ಕಂತಹ ತತ್ಸಂಪತ್ತನ್ನ, ತನ್ಮನಸ್ಸನ್ನ ಆ ಪರಮಾತ್ಮ ಧರ್ಮದೈವತ ಪಂಜುರ್ಲಿ ನಮಗೂ ನಮ್ಮ ಕುಟುಂಬಕ್ಕೂ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಸನ್ನ ಕಾಲದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿ
धर्मान्तरकृतानि च तानि नश्यन्ते प्रदक्षिणं पदे पदे प्रदक्षिणं समर्पयामि रसरसा दृष्ट्या मनसा वचसा तथा पद्भ्याङ्कराभ्यां सदाचेतनभरितनागि सपरिवार स्नानं समर्पयामि ओम सर्वौषधि समर्पण स्नानार्थं ते प्रेक्षामि मधुस्नानं समर्पयामि शिक्षघण्टा समर्पन्ना रक्ताद्रा शवा शर्कराय मया स्नानार्थं राजकृष्णां प्राप्ते नानातीर्थं सुगन्धोऽयं सुगन्धे बालमेश्वरं दानार्थं देवनेश्वर यज्ञासामसमन्विते सर्ववर्णयते देवावासवे प्रतिग्रह्यतां समर्पयामि ब्रह्मविष्णुमहेश्रेष्ठनिर्मितं ब्रह्मसूत्रकं यज्ञोपवेदनानेन प्रीयतां परमेश्वरं यज्ञोपवेदं समर्पयामि श्रीखण्डं चन्दनं दिव्यं गन्धाढ्यं मनोहरं विदयपरं सरश्रेष्ठ चन्दनं प्रतिग्रह्यतां गन्धं समर्पयामि शालयानक्षतां श्वेतां चन्द्राभानुमनां शुभानं देवेशपुरानाशनाय नमः देवदेवेशाय नमः श्रीकण्ठाय नमः हराय नमः पार्वतीपतये नमः रुद्राय नमः शिवाय नमः सपरिवारपन्नये नमः गोविन्दाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः श्रीदेव्यै नमः अमृतोद्भवायै नमः कमलाशक्त्यै नमः सर्वसुन्दर्यै नमः विष्णुपत्न्यै नमः वैष्णव्यै नमः वाराह्यै नमः वेददेवतायै नमः शाङ्गिन्यै नमः हरिवल्लभायै नमः सर्वाण्यै नमः सर्वसेवितायै नमः श्रीमहालक्ष्म्यै नमः भूतिदायिन्यै नमः हरप्रियायै नमः नारायण्यै नमः भद्रकाल्यै नमः शाम्भव्यै नमः शिवदूत्यै नमः महामायायै नमः योगनिद्रायै नमः महालक्ष्मी नमः सपरिवार भैकार्तिपञ्जल्यै नमः नामपूजां समर्पयामि ओमाद्याय नमः अग्नये नमः रुद्राय नमः चन्द्रवसे नमः यो नमः भूय नमः नमः पुरुषाय नमः ಮಾಲೆ ಮಾಡಿ ಇನ್ನೊಂದು ಅದರಲ್ಲಿ ಇತ್ತಲ್ಲ ಅದರಲ್ಲಿ ಒಂದು ಮಾಡುವ ಬೃಹತ್ಪದಯೇ ನಮಃ ಇಂದ್ರಾಯ ನಮಃ ಶ್ರೀರಾಯ ನಮಃ ಪ್ರಿಯಾಯ ನಮಃ ಶಿವಾಯ ನಮಃ ಓಂ ರಾಹವೇ ನಮಃ ಓಂ ಮೃತ್ಯವೇ ನಮಃ ಮೃತ್ಯುಭ್ಯೋ ನಮಃ ಮೃತ್ಯುವೇ ನಮಃ
ಸರ್ವದಾನಂದೋಪಯೋಗಂ